ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ವೀರಶೈವಾಸ್ ಕಿಚನ್. ಈ ದಿನ ನಾವು ಹಾಗಲಕಾಯಿನ ಗೊಜ್ಜು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದು ಸಾಮಾನ್ಯವಾಗಿ ಕಹಿ ಇರುತ್ತೆ ಅಂತ ತಿನ್ನೋಕೆ ಇಷ್ಟಪಡಲ್ಲ. ಬಟ್ ಕಹಿ ಹೋಗ್ಸೋದಕ್ಕೆ ನಾವು ಅಕ್ಕಿ ತೊಳೆದ ನೀರಿಗೆ ಈ ರೀತಿ ಅರ್ಧ ದಿನ ನೆನೆ ಹಾಕಿದರೆ ಖಂಡಿತ ಹಾಗಲಕಾಯಿನಲ್ಲಿರೋ ಕಹಿ ಕಮ್ಮಿ ಆಗುತ್ತೆ. ಆಗ ಮಕ್ಕಳು ಕೂಡ ತಿನ್ಬೋದು. ಇದು ಶುಗರ್ಗೆ ತುಂಬ ಒಳ್ಳೆಯದು. ಹಾಗೆ ಕಹಿ ಅಂಶವನ್ನು ನಮ್ಮ ದೇಹಕ್ಕೆ ಆಗಾಗ ಸೇರಿಸೋದ್ರಿಂದ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಅಂತ ಹಿರಿಯರಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಕಹಿ ಅಂಶ, ನಾರಿನಂಶ ತುಂಬ ಒಳ್ಳೆಯದು. ಹಾಗಾಗಿ ನಾವು ಹಾಗಲಕಾಯಿನ ನಾವು ತಿನ್ನೋದು ಹಾಗೆ ಮಕ್ಕಳಿಗೂ ಕೂಡ ತಿನ್ನಿಸ್ಬೇಕು. ಆದರೆ ಮಕ್ಕಳಿಗೆ ತಿನ್ನಿಸೋ ವಿಧಾನ ಈ ಕಹಿನ ಈ ರೀತಿ ತೆಗೆದಿಡೋದ್ರಿಂದ ಖಂಡಿತ ಕಮ್ಮಿ ಆಗುತ್ತೆ. ಹಾಗೆ ಈಗ ರುಬ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಇಲ್ಲಿರೋಂಥ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಎಳ್ಳು, ಬ್ಯಾಡಗಿ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿ, ಹಾಗೆ ಹುಳಿಗೆ ಹುಣಸೆ ಹಣ್ಣು. ಮೊದಲಿಗೆ ನಾವು ಇದನ್ನು ಜೊತೆಗೆ ಕಾಯಿ. ಸೊ ಮೊದಲಿಗೆ ಇವುಗಳನ್ನು ಕೆಂಪಗೆ ಹುರ್ಕೊಳ್ಳೋಣ. ಘಮ ಬರುತ್ತಲ್ಲ ಅಲ್ಲಿವರೆಗೂ. ಇದನ್ನು ಉರಿಯುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ಒಣಮೆಣಸಿಕಾಯಿ, ಬಾಡಿಗೆ ಮೆಣಸಿಕಾಯಿ ಎರಡು. ಬಾಡಿಗೆ ಮೆಣಸಿಕಾಯಿ ಬಣ್ಣ ಬರಬೇಕಲ್ಲ ಸ್ವಲ್ಪ, ಹಾಗಾಗಿ ಬ್ಯಾಡಿಗೆನ ಯೂಸ್ ಮಾಡಿ. ಖಾರ ಲಿಮಿಟೇಷನ್ಸು ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಇದು ಸ್ವಲ್ಪ ಒಂದು ಹೊತ್ತಿನ ಗೊಜ್ಜಾಗಿ ಮಾಡ್ಕೋಬೋದು. ಈಗ ಇವುಗಳನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಗಟ್ಟಿಯಾಗೆ ಇಲ್ಲಿ ತೀರಾ ತೆಳ್ಳಗೆ ಬೇಡ ನೋಡಿ, ಈ ರೀತಿ ಸ್ಮೂತಾಗಿರಬೇಕು. ಸೊ ಈಗ ರೆಡಿಯಾಗಿದೆ. ನಂತರ ಈಗ ನಾವು ಒಗ್ಗರಣೆಗೆ ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ತಾ ಇರೋ ಹಾಗೆ ನೋಡ್ಕೊಳ್ಳಿ. ಕಾದ ತಕ್ಷಣ ಇದಕ್ಕೆ ಸಾಸಿವೆ, ಒಣಮೆಣಸಿಕಾಯಿ, ಹಾಗೆ ಇಂಗು ಒಂದು ವಾಯುನ ಕಮ್ಮಿ ಮಾಡುತ್ತೆ. ಹಾಗೆ ಆಹಾರದ ರುಚಿಯ ಘಮವನ್ನು ಹೆಚ್ಚಿಸುತ್ತೆ. ಹಾಗಾಗಿ ನಾವು ಪ್ರತಿ ಅಡುಗೆನಲ್ಲೂ ಇಂಗು ಬಳಸ್ಬೋದು, ಒಳ್ಳೆಯದು. ಈಗ ನೆನೆ ಹಾಕಿ ಶೋಧಿಸಿಟ್ಟಿದ್ದ ಹಾಗಲಕಾಯನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೋಬೇಕಾಗತ್ತೆ. ಅದು ನೀಟಾಗಿ ಎಣ್ಣೆಯಲ್ಲಿ ಅಂಶಗಳು ಕಮ್ಮಿ ಆಗ್ತಾ ಹೋಗುತ್ತೆ ಕಹಿದು. ಸೊ ಈಗ ಬೇಯ್ತಾ ಇದೆ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ ಮೇಲೆ. ಈಗ ಮಂತ್ರದ ಸಮಯ. ಈ ದಿನ ದುರ್ಗಾದೇವಿ ಸ್ತೋತ್ರವನ್ನು ಹೇಗೆ ಹೇಳೋದು, ಯಾವುದು ಅದು ಅಂತ ಹೇಳ್ತಾ ಹೋಗ್ತೀನಿ. ನಮಸ್ತೆ ಶರಣ್ಯೇ ಶಿವೆ ಸಾನುಕಂಪೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ಈಗ ಹುಣಸೆ ರಸನ ಶೋಧಿಸಿಟ್ಟಿದ್ದೆ ಕಲಸಿ, ಅದನ್ನು ಹಾಕ್ಕೊಂಡಿದ್ದೀನಿ ಮಿಶ್ರಣಕ್ಕೆ. ಇದು ಕೂಡ ಹುಣಸೆ ಕೂಡ ಆ ಕಾಯಿಗಳನ್ನ ಚೆನ್ನಾಗಿ ಕುಡಿಯೋ ಹಾಗೆ ನೋಡ್ಕೋಬೇಕು. ಇನ್ನು ದುರ್ಗಾದೇವಿನ ನಾವು ಪ್ರತಿ ಹೆಣ್ಮಕ್ಳು ಪ್ರಾರ್ಥಿಸ್ತಾನೆ ಇರ್ತೀವಿ. ದುಷ್ಟ ಶಕ್ತಿಗಳನ್ನು ನಿವಾರಿಸು, ನಮ್ಮಂಥ ಶಿಷ್ಟರನ್ನ ರಕ್ಷಣೆ ಮಾಡು, ಕೆಟ್ಟದ್ದನ್ನು ಅಳಿಸು, ಒಳ್ಳೆಯದನ್ನು ಉಳಿಸು ಅಂತ. ಹಾಗಾಗಿ ಆ ತಾಯಿ ದುರ್ಗಾ ಮಾತೆಯನ್ನು ಪ್ರತಿದಿನ ನೆನೆಯೋದ್ರಿಂದ ಪ್ರತಿ ಹೆಣ್ಮಕ್ಳಿಗೂ ತುಂಬ ಒಳ್ಳೆಯದು. ಈಗ ಅರ್ಧ ಸ್ಪೂನು ಖಾರದ ಪುಡಿನ ಹಾಕೋಣ. ಏಕೆಂದರೆ ಇದರಲ್ಲೂ ಕೂಡ ಎಲ್ಲ ಅಂಶಗಳು ಇರುತ್ತೆ ಖಾರದ ಪುಡಿಲಿ. ಹಾಗಾಗಿ ಒಂದು ಅರ್ಧ ಸ್ಪೂನು, ಜಾಸ್ತಿ ಬೇಡ. ಯಾಕೆಂದರೆ ನಾವು ಒಣಮೆಣಸಿಕಾಯಿನ, ಬ್ಯಾಡಗಿ ಮೆಣಸಿಕಾಯಿನ ಹೆಚ್ಚಾಗಿ ಹಾಕ್ಕೊಂಡಿರೋದ್ರಿಂದ ಖಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಳಿ. ನಂತರ ಉಪ್ಪು ಹಾಕ್ಕೊಳ್ಳೋಣ. ಎಲ್ಲವನ್ನು ಒಗ್ಗರಣೆ ಸಮಯದಲ್ಲೇ ಯಾಕೆ ಹಾಕ್ಕೋಬೇಕು ಅಂತಂದರೆ ರಸ ಸರಿಯಾಗಿ ಸಮವಾಗಿ ಹಂಚ್ಕೊಳ್ಳುತ್ತೆ ನೀಟಾಗಿ. ಆ ನಂತರ ನಾವು ನೀರು ಹಾಕಿ ಮಾಡ್ಕೋಬೋದು. ಈಗ ರುಬ್ಬಿಟ್ಟ ಗ್ರೇವಿ, ಆಗಲೇ ಮಸಾಲೆ ಐಟಮ್ ತೋರಿಸಿದ್ನಲ್ಲ, ಅದನ್ನು ಇದರೊಳಗೆ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಎಣ್ಣೆನಲ್ಲೇ ಬಾಡಿಸಿ. ಪ್ರತಿ ಹೆಣ್ಮಕ್ಳು ತಾಯಿ ದುರ್ಗೆನ ಪ್ರತಿದಿನ ನೆನೆಯಬೇಕು. ಆಗ ಸಂಕಷ್ಟಗಳೆಲ್ಲ ಪಾರಾಗಿ
ನಾವು ಅಂದ್ಕೊಂಡ ಒಳ್ಳೆಯದೆಲ್ಲ ನಡೀತಾ ಹೋಗುತ್ತೆ. ನೋಡಿ, ಈಗ ನೀರು ಹಾಕಿ ಚೆನ್ನಾಗಿ ಹೊಂದಿಸಿ ಅದನ್ನು. ಹಾಗಾಗಿ ತಳ ಹಿಡಿದರ ಹಾಗೆ ನೋಡಿಕೊಂಡ್ರೆ ಸಾಕು. ತಾಯಿಗೆ ಇನ್ನೊಂದು ಮಂತ್ರ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ. ಈಗ ಬೆಲ್ಲವನ್ನು ಹಾಕಿದ್ದೀನಿ, ಏಕೆಂದರೆ ಕಹಿಯನ್ನು ತೆಗೆದಿದ್ರೂ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಹಾಗಾಗಿ ಹುಳಿ ಕಹಿ ಜೊತೆ ಸ್ವಲ್ಪ ಸಿಹಿ ಸೇರಿಸೋದ್ರಿಂದ ಆ ಸಮ ಮಿಶ್ರಣದಲ್ಲಿ ಖಂಡಿತ ಅದು ಇಷ್ಟ ಆಗ್ತಾ ಹೋಗುತ್ತೆ. ನೋಡಿ, ಈ ಥರ ಕುದೀತಾ ಇದೆ. ಈಗ ನೀಟಾಗಿ ಕುದೀತಾ ಹೋಗಬೇಕು. ಚೆನ್ನಾಗಿ ತಳ ಹಿಡಿದರ ಹಾಗೆ ಕೈ ಆಡ್ತಾ ಹೋಗಿ. ಪ್ರತಿ ಮಂತ್ರದಲ್ಲೂ ಒಂದೊಂದು ಶಕ್ತಿ ಇರುತ್ತೆ. ನಾವು ಯಾಕೆ ಮಂತ್ರಗಳನ್ನ ಹೇಳಬೇಕು ಅಂದರೆ, ಕೆಲವೊಮ್ಮೆ ಹೂವು, ಗಂಧದ ಕಡ್ಡಿ, ಕರ್ಪೂರ ಇವ್ಯಾವ ಹಚ್ಚದೇ ಇದ್ರೂ ದೇವರೇನು ಯಾಕೆ ಹತ್ತಲಿಲ್ಲ ಅಂತ ಕೇಳಲ್ಲ. ಆದರೆ ನಾವು ಹೇಳುವಾಗ ಮಂತ್ರವನ್ನು ಮನಸ್ಪೂರ್ವಕವಾಗಿ ಹೇಳ್ತೀವಲ್ಲ, ಅದೊಂದೇ ಆ ದೇವಿ ಪಾದಕ್ಕೆ ಸೇರುತ್ತೆ. ಈಗ ರೆಡಿಯಾಗಿದೆ ಗೊಜ್ಜು. ನೋಡಿ, ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಗಟ್ಟಿಯಾಗಿ ಬರುತ್ತೆ. ಇದನ್ನು ನಾವು ಚಪಾತಿಗೆ, ಬಿಸಿ ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಸ್ನೇಹ ಬಳಗಗಳಿಗೆ ಇದನ್ನು ಹೇಳಿ, ಅವರು ಮಾಡಲಿ, ನೀವು ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ರೆಸಿಪಿನಲ್ಲಿ ಪ್ರತಿಯೊಂದು ವಿಧಾನಗಳನ್ನು ಬಿಡಿಸಿ ಹೇಳಿದ್ದೀನಿ. ಪ್ರಯತ್ನ ಮಾಡಿ. ಹಾಗೆ ಇದನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಹಾಯ ಅಥವಾ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು.